ಸ್ವಾಗತ. ಇವತ್ತು ಶುಕ್ರವಾರ ಅಂದರೆ ಸ್ತ್ರೀ ಜಾತಕದ ಸಮಯ. ಅದರಲ್ಲೂ ಮುಖ್ಯವಾಗಿ ನಾವಿವತ್ತು ಗಮನ ಹರಿಸ್ತಿರೋದು ಬಾಲಗ್ರಹ ಪೀಡೆಗಳ ಬಗ್ಗೆ. ಮಕ್ಕಳಿಗೆ ಬಾಲಗ್ರಹ ಪೀಡೆ ಹೇಗೆ ಬರುತ್ತೆ, ಏನೆಲ್ಲ ಪರಿಹಾರಗಳಿವೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಬಾಲಗ್ರಹ ಪೀಡೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಡಿತರೆ, ಸಾಮಾನ್ಯವಾಗಿ ಈ ಮಾತನ್ನ ಕೇಳ್ತಿರ್ತೀವಿ, ಅಂದರೆ ಬಾಲಗ್ರಹ ಪೀಡೆ ಇದೆ ಅಂತ. ಆದರೆ ಈ ಬಾಲಗ್ರಹ ಪೀಡೆ ಅಂದರೆ ಏನು, ಯಾಕೆ ಬರುತ್ತೆ? ಖಂಡಿತ ಜ್ಯೋತಿಷ್ಶಾಸ್ತ್ರಲ್ಲೂ ಅದನ್ನೇ ಹೇಳ್ತಾರೆ. ಬಾಲಗ್ರಹ ಅನ್ನುವಂಥದ್ದು ಮಕ್ಕಳಿಗೆ ಬಾಲ್ಯದಲ್ಲಿ ಬರುವಂತಹದ್ದು. ಒಂದೇ ಅಲ್ಲ, ಬರೀ ಬಾಲ್ಯ ಅಂತಲ್ಲ, ಗರ್ಭದಿಂದಲೇ ಬರ್ತದೆ. ಅದಕ್ಕೆ ಗರ್ಭದೇವತೆ ಅಂತೂ ಕೆಲವು ಕಡೆ ಹೇಳ್ತಾರೆ. ಗರ್ಭದಿಂದಲೇ ಪ್ರಾರಂಭವಾಗುವಂಥದ್ದು. ಗರ್ಭದಲ್ಲಿ 9 ಮಾಸದಲ್ಲಿ 9 ಬೇರೆ ಬೇರೆ. ಅದನ್ನು ಗರ್ಭಿಣಿಯರಿಗೆ ಆ ಗರ್ಭರಕ್ಷೆ ಅಂತ ಮಾಡಬೇಕು ಅಂತಿದೆ. ಇಲ್ಲದೇ ಇದ್ದರೆ ಸುಖ ಪ್ರಸವ ಆಗದೆ ಪ್ರಸವ ಕಾಲದಲ್ಲಿ ಕಷ್ಟ ಆಗೋದು ಒಂದು ದೋಷ. ಎರಡನೇದು, ಮಧ್ಯಂತರದಲ್ಲಿ ಇವತ್ತಿನ ಕಾಲದಲ್ಲಿ ಹೇಳ್ತಾ ಇಲ್ವ, ನಷ್ಟ ಆಗಿದೆ, ಗರ್ಭ ನಷ್ಟ ಆಗೋದು, ಗರ್ಭಪಾತ ಆಗೋದು. ಆ ಗರ್ಭಪಾತ ಆಗೋದಕ್ಕೆಲ್ಲ ಕಾರಣಗಳು ಅದೇ ಗರ್ಭದಲ್ಲಿರುವ ಗರ್ಭದೇವತೆಯೇ ತೊಂದರೆ. ಹಾಗಾದರೆ ಅದು ಯಾವುದರಿಂದ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ಬಾಲಗ್ರಹಗಳು ಪ್ರಾರಂಭ ಆಗೋದಕ್ಕೆ ಕಾರಣ ತಾಯಿಯ ದೋಷ. 50% ತಾಯಿ, 50% ತಂದೆ. ಆ ತಂದೆ ತಾಯಿಗಳ ದೋಷದಿಂದಲೇ ಗರ್ಭದಿಂದಲೇ ಆ ಬಾಲಗ್ರಹ ಅನ್ನೋದು ಹುಟ್ಕೊಳ್ತಾರೆ. ಹುಟ್ಟಿದ ನಂತರ ಅದು 3 ಪಾಲಾಗುತ್ತೆ. ಅಲ್ಲಿ ಆಗ 12 ವರ್ಷದವರೆಗೆ ಮಕ್ಕಳಿಗೆ ನಾವು ಬಾಲಗ್ರಹ ಅಂತ ಹೇಳ್ತೇವೆ. ಅದರಲ್ಲಿ ಮೊದಲಿನ 4 ವರ್ಷ ತಾಯಿ ಮಾಡಿದಂಥ ಕರ್ಮದಿಂದ ಬಾಲಗ್ರಹ ಆಗುವಂಥದ್ದು. ಎರಡನೇ 4 ವರ್ಷ ತಂದೆ ಮಾಡಿದಂಥ ದೋಷದಿಂದ. ಮೂರನೇ 4 ವರ್ಷ ಆ ಜನ್ಮದಲ್ಲಿ ಆ ಶಿಶು ಏನಿದಿಲ್ಲ, ಆ ಜೀವಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮದಿಂದ ಬಾಲಗ್ರಹ. ಹೀಗೆ 12 ವರ್ಷದವರೆಗೆ ಬಾಲಗ್ರಹ ಇರ್ತದೆ. ಆ 12 ವರ್ಷದವರೆಗೆ ಬಾಲರಕ್ಷಾಂಚಕಾರಯತೆ ಹೇಳಿದ ಆ ಬಾಲಗ್ರಹ ದೋಷ ಇರುವಂಥ ಮಕ್ಕಳು ನಾನಾ ರೀತಿಯಾದ ವಿಕಾರ ಮಾಡ್ತಾರೆ, ವಿಕೃತಿಗಳನ್ನು ಮಾಡ್ತಾರೆ, ದೈಹಿಕ ವಿಕಾರ ಮಾಡ್ತಾರೆ, ಅಳುವುದು ಮಾಡ್ತಾರೆ, ಹಾಗೆ ಕುಮಟೋದು ಮಾಡ್ತಾರೆ, ಮುಖ ತಿರ್ಸೋದು ಮಾಡ್ತಾರೆ. ಹಾಗೆ ಪ್ರಾಣವೇ ಹೋಯಿತು ಅಂತ ಉಸಿರನ್ನು ಕಟ್ಟಿಕೊಂಡು ಸುಮ್ಮನೆ ಅಳದೇನೆ ಬಿದ್ದುಬಿಡ್ತಾರೆ. ಹೊಟ್ಟೆ ಉಬ್ಬು ಹೋಗುತ್ತೆ, ಮೂತ್ರಗಳು ಹಳದಿ ಆಗುತ್ತೆ. ಬಾಲಗ್ರಹದಲ್ಲಿ ನಾನಾ ವಿಕಾರ ಅಂತ ಹೇಳಿದೆ. ಬಾಲಗ್ರಹದಲ್ಲಿ ಆ ಬಾಲಗ್ರಹದ ಮಕ್ಕಳು 1ನೇ ದಿವಸದಿಂದ 10 ದಿವಸದವರೆಗೆ, 12ನೇ ದಿವಸದವರೆಗೆ ಒಂದು ರೀತಿಯಾದಂಥದ್ದು, 12ನೇ ದಿವಸದಿಂದ 1 ತಿಂಗಳಲ್ಲಿ ಒಂದು ರೀತಿಯಾದ ವಿಕಾರ, ಹಾಗೆ 2ನೇ ತಿಂಗಳಲ್ಲಿ ಬೇರೆ, 3ನೇ ತಿಂಗಳಲ್ಲಿ ಬೇರೆ, 4ನೇ ತಿಂಗಳಲ್ಲಿ ಬೇರೆ, 5ನೇ ತಿಂಗಳಲ್ಲಿ ಬೇರೆ, ಹೀಗೆ ತಿಂಗಳಲ್ಲಿಯೂ ಸಹ 1 ವರ್ಷ ತನಕ ಬಾಲ ವಿಕಾರಗಳು, ಬಾಲರಕ್ಷೆಗಳಾಗುತ್ತೆ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಂತೂ ಎಲ್ಲ ಕಡೆಯಲ್ಲಿದೆ, ಅದಕ್ಕೆ ಬಾಲರಕ್ಷೆ ಅಂತ ಭಸ್ಮ ಹಾಕೋದು, ದಾರವನ್ನು ಕಟ್ಟೋದು, ತಾಯ್ತ ಕಟ್ಟೋದು. ಇನ್ನು ಎಡೆಗಳನ್ನು ಮಾಡೋದು ಅಂತೂ ಇತ್ತು ರೂಢಿ. ಆ ಎಡೆ ಮಾಡುವುದಂದರೆ ಅದಕ್ಕೆ ಪರಿಹಾರ ಕುಂಕುಮ ಮತ್ತು ಹಳದಿ ನೀರನ್ನು ಮಾಡಿಡುವುದು. ಆಮೇಲೆ ಬಲಿಗಳು ಬಹಳಷ್ಟು ದೊಡ್ಡ ದೊಡ್ಡ ಬಾಲಗ್ರಹ ವಿಕಾರ ಇರುವವರೆಗೆ ಬಲಿಯನ್ನೇ ಮಾಡಬೇಕಾಗತ್ತೆ. ಅನ್ನದ ಬಲಿ ಇದೆ, ಮಾಂಸ ಬಲಿ, ಮೀನಿಂದ ಬಲಿ ಮಾಡುವಂಥದ್ದಿದೆ, ಪುಷ್ಪ, ಹಣ್ಣು, ಹೂವಿನ ಎಡೆ ಅಂತ ಹೇಳ್ತೇವೆ. ಹೀಗೆ ನಾನಾ ರೀತಿಯಾದ ಬಾಲಗ್ರಹದ ಬಾಲ ವಿಕಾರಕ್ಕೆ ಆ ದೋಷ ಅನ್ನುವಂಥದ್ದು ಜ್ಯೋತಿಷ್ಶಾಸ್ತ್ರದ ಹಿನ್ನೆಲೆಯಲ್ಲೇ ಬಂದದ್ದು. ಅದರಿಂದ ಅದನ್ನು ಮಾಡಬೇಕು. ಅದಕ್ಕೆಲ್ಲ ಪರಿಹಾರಗಳನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕೆ 1 ತಿಂಗಳಲ್ಲೂ ಬೇರೆ ಬೇರೆ ದೇವತೆಗಳಿರ್ತವೆ. ಹಾಗಾಗಿ ಬಾಲಗ್ರಹದ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ಬಾಲ್ಯದಲ್ಲಿ ಆ ಬಾಲಗ್ರಹ ವಿಕಾರಗಳಾಯಿತು ಅಂದರೆ ಅವನ ಜೀವನ ಸಂಪೂರ್ಣ ಅವತಾರವೇ ಆಗಿಬಿಡುತ್ತೆ. ಬಾಲ ವಿಕಾರವೇ ಅವರ ಜೀವನದಲ್ಲಿ ಒಂದು ರೀತಿಯಾದಂಥ ದುರಂತ, ದುಃಖವನ್ನು ಹುಟ್ಟಿಸ್ತದೆ. ಅದಕ್ಕಾಗಿ ಬಾಲಗ್ರಹ ಪೀಡೆ ಇರುವವರಿಗೆ ತತ್ತು ಕೂಡಲೇ ಆ ಒಂದು ಸೂಕ್ತವಾದ ಪರಿಹಾರ ಮಾಡಬೇಕು. ಸಾಮಾನ್ಯವಾಗಿ ಅದು ಹಿಂದಿನ ಕಾಲದಲ್ಲಿ ಆ ಹಳೆಯ ಸ್ತ್ರೀಯರಿಗೆಲ್ಲ ಗೊತ್ತಿತ್ತು. ಮಕ್ಕಳು ಏನಾದರೂ ಅವರ ಚೇಷ್ಟೆಯಲ್ಲಿ ವ್ಯತ್ಯಾಸ ಮಾಡಿದ್ರು ಕೂಡ ಆ ಅಜ್ಜಿಯಕ್ಕಳು ಕೂಡಲೇ ಹೋಗಿ ಪುರೋಹಿತರ ಮನೆಗೋ ಎಲ್ಲೋ ಜ್ಯೋತಿಷ್ಯರ ಮನೆಗೆ ಹೋಗಿ ಭಸ್ಮ ತಂದು ಹಾಕ್ತಿದ್ರು. ಅಥವಾ ಅದಕ್ಕೆ ತಾಯ್ತ ಕಟ್ಟೋದು, ದಾರ ಕಟ್ಟೋದು, ಅಥವಾ ಮನೆಯಲ್ಲೇ ಅವರಿಗೆ ಧೂಪದ ಹೊಗೆಯನ್ನು ಹಾಕೋದು, ದೀಪವನ್ನು ಹಚ್ಚೋದು, ಕಾಡಿಗೆಯನ್ನು ಕಣ್ಣಿಗೆ ಹಚ್ಚುವುದು. ಹಾಗೆ ಅವರಿಗೆ ಸ್ನಾನ ಮಾಡಿಸುವಾಗ ಗೋಮೂತ್ರ ಹಾಕಿ ಸ್ನಾನ ಮಾಡಿಸೋದು. ಹಾಗೆ ಪ್ರತಿದಿನವೂ ಸ್ನಾನವಾದ ನಂತರ 1 ಬಿಂದು ಗೋಮೂತ್ರವನ್ನು ಬಾಯಿಗೆ ಹಾಕೋದು. ಇವನ್ನೆಲ್ಲ ಮಾಡ್ತಾಯಿದ್ರು. ಇದೆಲ್ಲ ಬಾಲರಕ್ಷೆಗಳು ಅಂತ. ಸಾಮಾನ್ಯವಾಗಿ ಆ ಹಳೆಯ ಕಾಲದ ಹುಡುಗರಿಗೆ ಅವೆಲ್ಲವೂ ಸಹ ಆ ಚಿಕಿತ್ಸೆಗಳು ಇದ್ದೇ ಇರ್ತಿತ್ತು, ಬಾಲರಕ್ಷೆ. ಇಂದಿನ ಕಾಲದಲ್ಲಿ ಈ ಆಸ್ಪತ್ರೆ ಔಷಧಗಳು, ಹಾಗೆ ಆಸ್ಪತ್ರೆ ಚಿಕಿತ್ಸೆಯೊಳಗೆ ಬಾಲಗ್ರಹ ಪೀಡೆ ಆದರೂ ಸಹ ಡಾಕ್ಟ್ರ್ ಅದೇನೋ ಅವರಿಗೆ ಆ ದೈವಿಕ ಬಾಧೆ ಅನ್ನೋದಿಲ್ಲ. ಅದು ಯಾವುದಾದ್ರೂ ಶರೀರದಲ್ಲಿ ನರದ ದೌರ್ಬಲ್ಯ, ಯಾವುದೋ ಅಸ್ಥಿ ದೌರ್ಬಲ್ಯ, ಅಥವಾ ಹುಟ್ಟುವಾಗ ಅವರ ಹೊಟ್ಟೆಯಲ್ಲಿ ಇರುವಂಥ ಶರೀರದಲ್ಲಿರುವಂಥದ್ದು ಯಾವುದೋ ಒಂದು ದೌರ್ಬಲ್ಯ ಇತ್ಯಾದಿ ಒಂದು ಕುಂಟು ನೆಪಗಳನ್ನು ಹೇಳಿ ಅವರಿಗೆ ಆ ಚಿಕಿತ್ಸೆ ಅದು ಪರಿಣಾಮ ಆಗುವುದಿಲ್ಲ. ಆದರೆ ಅದನ್ನು ಮಾಡೋದು ಬಿಡುವುದಿಲ್ಲ. ನಿಜವಾಗಿಯೂ ಪ್ರತಿಯೊಬ್ಬರೂ ಸಹ ಆ ಗರ್ಭಗತವಾಗಿಯೇ ಬಂದಿರುವಂಥದ್ದು ಬಾಲಗ್ರಹ ದೋಷ ಅನ್ನುವಂಥದ್ದು. ಅದಕ್ಕೆ ಆಯಾಯ ವಯಸ್ಸು 12 ವರ್ಷ ಆಗೋ ತನಕ ಅವರು ಏನೇನು ವಿಕಾರ ಮಾಡ್ತಾರೋ ಅದರ ವಿಚಾರ ವಿಸ್ತಾರವನ್ನು ನಾವು ತಿಳಿಸೋಣ. ಆ ಮೂಲಕವಾಗಿ ಆ ಮಕ್ಕಳಿಗೆ ಆಯಾಯ ಕಾಲದಲ್ಲಿ ಅದನ್ನು ಮಾಡಿದ್ರೆ ಅವರು ಮುಂದೆ ಅವರು ವಿದ್ಯಾವತಾರವೂ ಆಗೋದಿಲ್ಲ. ವಿದ್ಯೆ ಓದುವಾಗ ಬಹಳ ಜನ ಅವತಾರ ಮಾಡ್ತಾರೆ, ಓದುವುದಿಲ್ಲ. ವಿದ್ಯೆ ಓದಲು ನೆನಪಿರುವುದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಬಾಲ್ಯದಲ್ಲಿ ಅವರಿಗೆ ಬಾಲಗ್ರಹಗಳ ಪೀಡೆಗೆ ಒಳಗಾದರೆ ಆ
ಸೋಂಕು ಅನ್ನೋದು ಮುಂದೆ ಏನಾಗುತ್ತೆ ಅಂದರೆ ಭವಿಷ್ಯದಲ್ಲಿ ದೊಡ್ಡ ಅವತಾರವೇ ಆಗಿಬಿಡುತ್ತೆ. ಅದಕ್ಕೋಸ್ಕರವಾಗಿ ಬಾಲಗ್ರಹದ ಬಗ್ಗೆ ಸೂಕ್ತವಾಗಿ ಸಲಹೆಯನ್ನು ತಿಳಿಸುವಂಥದ್ದು ಖಂಡಿತವಾಗಿ ಬಹಳ ಒಳ್ಳೆಯ ಕೆಲಸ. ಇವತ್ತಿನ ಸುವಾಸನೆಯಲ್ಲಿ ಅಂಥ ಒಂದು ಮುಖ್ಯವಾದ ವಿಷಯವನ್ನು ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ನಮ್ಮ ಚರ್ಚೆ ಇನ್ನೂ ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ. ಪಂಡಿತರೆ, ಸಾಮಾನ್ಯವಾಗಿ ಮಕ್ಕಳ ಸ್ವಭಾವ ಏನಿದೆ ಬದಲಾಗೋದಂತೂ ಸಾಮಾನ್ಯ ಇರುತ್ತೆ, ಆದರೆ ಅದು ಬಾಲಗ್ರಹ ಪೀಡೆನೇ ಅಂತ ಕಂಡು ಹಿಡ್ಕೊಳ್ಳೋದು ಹೇಗೆ? ಒಳ್ಳೆಯ ಪ್ರಶ್ನೆ. ಯಾಕಂದರೆ ಮಕ್ಕಳು ಒಂದನೇದು ಬಾಲಗ್ರಹ ಹಿಡಿದವರು ತುಂಬ ಅಳ್ತಾರೆ. ಬಾಲಗ್ರಹದಲ್ಲಿ ರೋದಿನಿ ಅಂತ ದೇವತೆ ಇದೆ. ಒಂದೊಂದು ದಿವಸಕ್ಕೂ ಒಂದು ಮೊದಲನೇ ದಿವಸ ಬಾಲಗ್ರಹದ ದೇವತೆ ಇದಕ್ಕೆ ಪೂತನಿ ಅಂತ ಹೇಳ್ತೇವೆ. ಆ ಪೂತನಿ ಅನ್ನುವಂಥ ಬಾಲಗ್ರಹ ಇದ್ದರೆ ತಾಯಿಯ ಹಾಲನ್ನು ಕುಡಿಯೋದೇ ಇಲ್ಲ ಮಕ್ಕಳು. ತಾಯಿ ಸಮೀಪಕ್ಕೆ ಹಾಲು ಕುಡಿಲಿಕ್ಕೆ ಕರ್ಕೊಂಡು ಹೋದರೆ ಮುಖವನ್ನು ಅಡ್ಡ ಮಾಡಿಕೊಂಡು ಆ ಹಾಲನ್ನು ಬಾಯಿಗೆ ಹಾಕೋದಿಲ್ಲ. ಒಮ್ಮೆ ತಾಯಿ ಒತ್ತಾಯದಿಂದ ಹಾಲು ಕೊಟ್ಟರೆ ಆ ಹಾಲನ್ನು ಸ್ವೀಕಾರ ಮಾಡೋದೇ ಇಲ್ಲ. ಅದು ತುಂಬ ಅಳ್ತಾರೆ, ಯಾವಾಗಲೂ ಬಾಯಿ ತಕ್ಕೊಂಡು ಅಳ್ತಾ ಇರ್ತಾರೆ. ನಾವು ನೋಡ್ತಾ ಇದ್ದೇವೆಲ್ಲ ಚಿತ್ರದಲ್ಲಿ ಆ ರೀತಿಯಾಗಿ ಬಾಯಿ ತೆಗೆದು ಅಳುವಂಥವ್ರು. ಇನ್ನು ಮೇಲೆ ನೋಡ್ತಾ ಇರ್ತಾರೆ, ಕಣ್ಣನ್ನು ಯಾರ ಕಡೆಗೂ ನೋಡೋದಿಲ್ಲ, ತಾಯಿ ಕಡೆಗೂ ನೀವು ಮುಂದ್ಗಡೆಗೆ ಏನು ತಂದಿಟ್ಟರು ನೋಡೋದಿಲ್ಲ. ಅವ್ರ ಕಣ್ಣು ಕೇವಲ ನೇರವಾಗಿ ಮೇಲ್ಗಡೆ ನೋಡ್ತಾ ಇರ್ತಾರೆ, ಯಾವ ವ್ಯಕ್ತಿಯನ್ನು ನೋಡೋದಿಲ್ಲ. ಅದು ಕಣ್ಣನ್ನು ತೀರಿಸುವಂಥದ್ದು. ಇನ್ನು ಮಲಗಿಸೋದು ಕೂಡಲೇ ಅವರು ಎತ್ತೆತ್ತಿ ಬಿಡ್ತಾರೆ, ಹಾರುವುದು ಅಂತ ಹೇಳ್ತೇವೆ ಕನ್ನಡ ಭಾಷೆಯಲ್ಲಿ. ಅವರು ಕುಂಟುವುದು, ಮೂರ್ಛೆಯಾಗುವುದು ಅಂತ ಹೇಳ್ತೇವೆ. ಇನ್ನು ಕೆಲವರಿಗೆ ಸ್ಮೃತಿಯೇ ತಪ್ಪೋಗುತ್ತೆ, ಸ್ಮೃತಿ ಇರೋದಿಲ್ಲ. ಇನ್ನು ಕೆಲವರಿಗೆ ಬಾಲಗ್ರಹದ ದೋಷದಿಂದ ಮೂತ್ರಗಳನ್ನು ಅವರು ಸಮೀಪಕ್ಕೆ ಹೋಗಲಿರೋದಿಲ್ಲ, ಕೆಟ್ಟ ವಾಸನೆಗಳು ಬರುತ್ತೆ. ಸಣ್ಣ ವಯಸ್ಸಿನ ಮಕ್ಕಳಾದರೂ ಸಹ ಅವರು ಮೂತ್ರ ಮಾಡಿದ್ರೆ ಆ ಮೂತ್ರ ದುರ್ಗಂಧಯುತವಾಗ್ತದೆ. ಇನ್ನು ಮೂತ್ರದಲ್ಲಿ ಹಳದಿ ಬಣ್ಣಗಳಾಗುತ್ತೆ. ಇನ್ನು ಕಣ್ಣಿನ ವಿಕಾರ ಆಯಿತು, ಅಳುವುದು ಆಯಿತು. ಆಮೇಲೆ ಈ ಬಾಲಗ್ರಹ ಇರುವವರು ಕಾಲ ಮೇಲೆ ಕಾಲನ್ನು ಹಾಕಿ ಮಲಗುತ್ತಾರೆ. ಒಂದು ಕಾಲ ಮೇಲೆ ಒಂದು ಕಾಲನ್ನು ಹೀಗೆ ಮುಟ್ಟಿಕೊಂಡು ಮಲಗಿಕೊಡ್ತಾರೆ, ಅಥವಾ ಕೈಯನ್ನು ಹೀಗೆ ಕಟ್ಟಿಕೊಂಡು ಮಲಗುತ್ತಾರೆ. ಇದೆಲ್ಲ ಬಾಲ ವಿಕಾರ ಅಂಥೇಳಿ ಸರಿಯಾಗಿ ಅವರನ್ನು ನೀವು ಮಲಗಿಸಿಟ್ಟರೂ ಸಹ ಅವರು ತತ್ತು ಕೂಡಲೇ ಇದಾಗ್ಬಿಡ್ತಾರೆ. ಇನ್ನು ನಿದ್ರೆಯನ್ನೇ ಮಾಡುವುದಿಲ್ಲ, ರಾತ್ರೆಲ್ಲ ಅಳ್ತಾ ಇರ್ತಾರೆ. ಅಥವಾ ನಿದ್ರೆ ಬಂತು ಅಂದ್ಕೂಡಲೇ ಥಟ್ಟನೆ ಎಚ್ಚರ ಆಗೋದು, ಚೀರುವುದು. ಇವು ಒಂದನೇ ತಿಂಗಳಲ್ಲಿ ಆಗುವಂತಹದ್ದು. ಆಗ ಪೂತನೆ ಎನ್ನುವಂತಹ ಬಾಲಗ್ರಹ ಇಟ್ಕೊಂಡಿರ್ತಾನೆ. ಆ ಒಂದು ಪೂತನೆ ಎನ್ನುವಂಥ ಬಾಲಗ್ರಹಕ್ಕೆ ಒಂದನೇ ತಿಂಗಳಲ್ಲಿ ಅವರಿಗೆ ಮಾಡಬೇಕಾದಂಥ ಪರಿಹಾರವನ್ನು ನಾವು ಹೇಳೋಣ. ಹಿಟ್ಟಿನಿಂದ ಮಾಡಬೇಕು. ಹಿಟ್ಟಿನಿಂದ ಅಪೂಪ, ಪೂರಿ ಇತ್ಯಾದಿಗಳನ್ನು ಮಾಡಬೇಕು. ಹಣ್ಣು, ಆಮೇಲೆ ಹಾಲು ಇತ್ಯಾದಿಯನ್ನು ಇಟ್ಟು ಅವನ್ನೆಲ್ಲ ಎಡೆ ಮಾಡಿ ಆಲದ ಮರದ ಕೆಳಗೆ ತೆಗೆದುಕೊಂಡು ಹೋಗಿಡಬೇಕು ಅಂತಿದೆ. ಸಾಯಂಕಾಲ ಹೊತ್ತಿನಲ್ಲಿ ಭಾನುವಾರ ದಿವಸ ಅಥವಾ ಗುರುವಾರ ದಿವಸ ಅವರಿಗೆ ಎಡೆ ಮಾಡಬೇಕು. ಅಕ್ಕಿ ಹಿಟ್ಟಿನಿಂದ, ಗೋಧಿ ಹಿಟ್ಟಿನಿಂದ ನೈವೇದ್ಯ ಆಗುವಂಥದ್ದು ಯಾವುದಾದ್ರು ತಿನ್ನುವಂಥ ಸಿಹಿ ಕಡುಬುಗಳನ್ನು ಅನ್ನೆಲ್ಲ ಮಾಡಿ, ಆಮೇಲೆ ಕುಂಕುಮ ಅರಸನ, ಅದಕ್ಕೆ ತಾಂಬೂಲ, ಹಣ್ಣು ಇದೆಲ್ಲ ಇಟ್ಟು 3 ಸಂಜೆ ಹೊತ್ತಿನಲ್ಲಿ ಅವರಿಗೆ ಕತ್ತಲಾದ ಮೇಲೆ ಅದನ್ನು ಸುಳಿದು ತೆಗೆದುಕೊಂಡು ಹೋಗಿ ಇದರ ಹತ್ರ ಇಡಬೇಕು. ಅದು ಒಂದನೇ ತಿಂಗಳಲ್ಲಿ ಮಾಡಬೇಕಾದಂತಹ ಬಾಲಗ್ರಹದ ದೋಷಕ್ಕೆ ಪರಿಹಾರ. ಹಾಗೆ 2ನೇ ತಿಂಗಳಲ್ಲಿ ಭೀಷಣಿ ಎನ್ನುವಂಥದ್ದು ಬರ್ತದೆ. ಹಾಗೆ 3ನೇ ತಿಂಗಳಲ್ಲಿ ಕಟಕಾಳಿ ಅಂತ ಬರ್ತದೆ. 4ನೇ ತಿಂಗಳಲ್ಲಿ ಫರ್ಕಾರಿ ಅಂತ ಬರ್ತದೆ. 5ನೇ ತಿಂಗಳಲ್ಲಿ ತ್ರಿದಂಡಿ, ಮಹಾದಂಡಿ, ಹೀಗೆ ಗೋಮುಖಿ, ಸುಮುಖಿ, ಒಡವಾನಲೆ ಇಂಥದ್ದು ಬಾಲಿಕ. ಹೀಗೆ ಒಂದೊಂದು ತಿಂಗಳಲ್ಲೂ ಒಂದೊಂದಾಗತ್ತೆ. ಅದೇ ಪ್ರಕಾರ 1ನೇ ವರ್ಷದಲ್ಲಿಯೂ ಆಗುತ್ತೆ. 1ನೇ ವರ್ಷದಲ್ಲಿ ಮತ್ತು ಪುನಃ ಪೂತನೆ, ಶೂಲಿನಿ ಎನ್ನುವಂಥದ್ದು. 2ನೇ ವರ್ಷದಲ್ಲಿ ರೋದಿನಿ ಎನ್ನುವಂಥದ್ದು. 3ನೇ ವರ್ಷದಲ್ಲಿ ಧನದ, 4ನೇ ವರ್ಷದಲ್ಲಿ ಚಂಚಲೆ, 5ನೇ ವರ್ಷದಲ್ಲಿ ಹೀಗೆ ಬೇರೆ ಬೇರೆ 12 ವರ್ಷಕ್ಕೆ ಬೇರೆ, 12 ಮಾಸಕ್ಕೆ ಬೇರೆ, 12 ದಿನಕ್ಕೆ ಬೇರೆ 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 ದೇವತೆಗಳಿದೆ. ಆ ಬೇರೆ ಬೇರೆ ದೇವತೆಗಳು ಹಿಡಿದಾಗ ಈ 1ನೇ ತಿಂಗಳಲ್ಲಿ ಒಂದು ರೀತಿ ವಿಕಾರಾವಸ್ಥೆಗಳಾದರೆ 2ನೇ ತಿಂಗಳಲ್ಲಿ ಅವರು ಮಾಡುವಂಥ ವಿಕಾರಗಳೇ ಬೇರೆ. 2ನೇ ತಿಂಗಳಲ್ಲಿ ಚಾಪಿನಿ ಎನ್ನುವಂಥ ದೇವತೆ ಹಿಡಿಯುತ್ತದೆ. ಆಗ ಹೆಚ್ಚು ಮಕ್ಕಳ ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ, ಅಥವಾ ಅತಿಯಾದಂಥ ಆಹಾರವನ್ನು ತಿಂದು ಕೂಡಲೇ ಅತಿಯಾದಂಥ ಹೊಟ್ಟೆ ಉಬ್ಬುವುದು, ಶ್ವಾಸ ಕಟ್ಟುವುದು, ತುಂಬ ಶ್ವಾಸ ತೆಗೆಯಲಿಕ್ಕಾಗದೆ ಅಳುವುದು, ಕುತ್ತಿಗೆಯನ್ನು ತೀರಿಸುವುದು, ಆ ಕಡೆ ಈ ಕಡೆ ಕಂಪನವನ್ನು ಮಾಡುವಂಥದ್ದು. ಇದು 2ನೇ ತಿಂಗಳಲ್ಲಿ ಹಿಡಿದಂಥ ಬಾಲಗ್ರಹದಿಂದ ಆಗುವಂಥದ್ದು. ಆ ರೀತಿ ಲಕ್ಷಣಗಳು ಕಂಡ ನಂತರ ಅವರಿಗೆ ಹೂವಿನ ಎಡೆ ಮಾಡಬೇಕು ಅಂತ ಹೇಳ್ತೇವೆ. 2ನೇ ತಿಂಗಳಲ್ಲಿ ಹಳ್ಳಿಯಲ್ಲೆಲ್ಲ ಮಾಡ್ತೇವೆ. ಕೆಲವು ಜಾತಿಯ ಹೂಗಳನ್ನು ತಂದು, ಕೆಂಪು, ಹಳದಿ 3 ಜಾತಿಯ ಹೂ, 3 ಜಾತಿಯ ಬಣ್ಣದ ಹಾನ, ಆ 3 ಜಾತಿಯ ಹಾನದೊಳಗೆ ಕುಂಕುಮ ಅರಸನ, ಅದರ ಜೊತೆಗೆ ಊದುಬತ್ತಿ ಇವನ್ನೆಲ್ಲ ಇಟ್ಟು ಅದನ್ನು 3 ಸುತ್ತು ಸುಳಿದು 3 ದಾರಿ ಇರುವಂಥ ತಗೊಂಡೊಳಗೆ 3 ದಾರಿ ಕೂಡಿದಂಥ ಜಾಗದಲ್ಲಿ ಅದನ್ನು ಇಡಬೇಕು. ಪ್ರತಿಯೊಂದು ತಿಂಗಳಲ್ಲಿ ಅಥವಾ ಪ್ರತಿಯೊಂದು ಸಮಯದಲ್ಲಿ ಆದ್ದಕ್ಕೂ ಬೇರೆ ಬೇರೆ ಇದೆ. 12 ಮಾಸಕ್ಕೆ ಆ ಬಾಲಗ್ರಹ, 12 ತಿಂಗಳಲ್ಲಿ ಚಿಕಿತ್ಸೆ ಇದೆ. ಇನ್ನು ಇದು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದವರು ಎಲ್ಲಾದರೂ ಸಮೀಪದಲ್ಲಿರುವಂತಹ ವೈದಿಕರ ಹತ್ರ ಹೋಗಿ ಭಸ್ಮ ತಂದು ಹಾಕಬೇಕು. ಪ್ರತಿ ತಿಂಗಳಲ್ಲಿ ಭಸ್ಮ ಹಾಕಬೇಕು. ಹಾಗೆ ಆ ಭಸ್ಮವನ್ನು ಹಾಕಿ ಚಿಕಿತ್ಸೆ ಮಾಡುವಾಗ ತಂದೆ ತಾಯಿಗಳು ಅವರನ್ನು ಮುಟ್ಟಬಾರ್ದು. ಯಾಕೆಂದರೆ ಬಾಲಗ್ರಹ ಬರೋದು ತಂದೆ ತಾಯಿಗಳ ದೋಷದಿಂದ. ಅಜ್ಜ ಅಜ್ಜಿಯೋ ಅಥವಾ ಬೇರೆ ಯಾರಾದರೂ ಅವರಿಗೆ ಭಸ್ಮ ಹಾಕಬೇಕು, ಅವರಿಗೆ ನೂರು ಕಟ್ಟಬೇಕು. ಹಾಗೆ ಬಾಲಗ್ರಹಕ್ಕೆ ಸುಲಭವಾದ್ದು ಅಂದರೆ ಗೋಮೂತ್ರ ಸ್ನಾನ ಮಾಡಿಸ್ತಾ ಇರಬೇಕು, ಗೋಮೂತ್ರ ಪ್ರಾಶನ ಮಾಡಬೇಕು. ಆಮೇಲೆ ಆಗಾಗ ಧೂಪದ ಹೊಗೆಗಳನ್ನು ಹಾಕಬೇಕು. ಇವೆಲ್ಲ ಬಾಲಗ್ರಹಕ್ಕೆ ಸುಲಭವಾದಂಥ ಚಿಕಿತ್ಸೆ. ಆಮೇಲೆ ಬಾಲರಕ್ಷೆಗಾಗಿ ಬಾಲಗ್ರಹ ಯಂತ್ರ ಅಂತಿದೆ, ಅದನ್ನು ಕಟ್ಟಿಸಿದ್ರೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ನಾನಾ ವಿಕಾರಗಳಿದ್ದರೂ ಹೋಗುತ್ತೆ. ಕರ್ಮ ವಿಪಾಕ ಸಂಹಿತೆಯಲ್ಲಿ ಕೊನೆಗೆ ಪರಿಶಿಷ್ಟದಲ್ಲಿ ಹೇಳ್ತದೆ 62 ಬಾಲಗ್ರಹ ಸ್ತೋತ್ರ ಇದೆ. ಆ ಸ್ತೋತ್ರವನ್ನು ಪಠನ ಮಾಡಿಬಿಟ್ರೆ ಎಲ್ಲ ಬಾಲಗ್ರಹ ದೋಷವೂ ಪರಿಹಾರ ಆಗುತ್ತೆ. ಇದೇ ಸುಲಭವಾದ ಮತ್ತು ಸೂಕ್ತವಾದ ಉಪಾಯ.
ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಬಾಲಗ್ರಹ ಪೀಡೆ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ಕರೆ ಮಾಡಿ ಪಂಡಿತರಿಂದ ಮಾತಾಡಬಹುದು, ಅವರಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.